ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಿಡಿದೆದ್ದಿದ್ದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರ ಆರೋಪಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉತ್ತರವನ್ನ ಕೊಟ್ಟಿದ್ದಾರೆ. ಟಿವಿ9 ಸ್ಟುಡಿಯೋದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ಮೂಡಾ ಅಕ್ರಮ ಸೈಟು ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಚಾರಗಳು, ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಟಿವಿ9 ಸ್ಟುಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತನಾಡಿದ್ದಾರೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ರಾಜ್ಯದಲ್ಲಿ ಇವತ್ತು ಮೂಡಾ ಹಗರಣ ಇರ್ಬೋದು, ಅದೇ ರೀತಿ ವಾಲ್ಮೀಕಿ ಹಗರಣ ಇರ್ಬೋದು, ಸಾಕಷ್ಟು ವಿಚಾರಗಳು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ವಿಜಯೇಂದ್ರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಈ ಮೂಡಾ ವಿಚಾರವನ್ನು ತುಂಬ ಬಹುದೊಡ್ಡವಾಗಿ ನೀವು ಚರ್ಚೆ ಮಾಡ್ತಾ ಇದ್ದೀರಿ. ವಿಪಕ್ಷಗಳು ನಿರಂತರವಾಗಿ ಮುಖ್ಯಮಂತ್ರಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಇಲ್ಲಿರುವಂಥ ಎರಡು ವಿಚಾರ, ಒಂದು ಇಲ್ಲಿ ನೀವು ಇಶ್ಯೂನ ಕಾಣ್ತಾ ಇದ್ದೀರೋ, ಇಶ್ಯೂನ ಮುಂದಿಟ್ಟು ಹೋರಾಟ ಮಾಡ್ತಿದ್ದೀರೋ, ಅಥವಾ ರಾಜಕೀಯವಾಗಿ ಒಂದು ಅವಕಾಶ ಇದೆ ಅಂತ ತಾವು ಭಾವಿಸ್ತಾ ಇದ್ದೀರೋ? ನೋಡಿ, ಮೈಸೂರಿನ ಮೂಡಾ ಹಗರಣ ಅಥವಾ ಮೂಡಾ ಪ್ರಕರಣ, ನಾವು ಮುಖ್ಯಮಂತ್ರಿಗಳ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದೇವೆ, ಕುತಂತ್ರ ಮಾಡ್ತಾ ಇದ್ದೇವೆ, ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಆದರೆ ಯಾವ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಹಿಂದಾದ ಹೆಸರು ಹೇಳಿಕೊಂಡು ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಒಂದು ಆಡಳಿತ ಅವಧಿಯಲ್ಲಿ ಏನು ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆ ಕಾಲಘಟ್ಟದಲ್ಲಿ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಒಂದು ಪರಿಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು, ಸರ್ವತೋನ್ಮುಖ ಅಭಿವೃದ್ಧಿ ಆಗಬೇಕು, ಜೊತೆಗೆ ಅಲ್ಲಿರ್ತಕ್ಕಂಥ ಬಡವರಿಗೆ ನಿವೇಶನಗಳನ್ನು ತಲುಪಿಸ್ಬೇಕು, ಕೊಡಬೇಕು ಅಂತಕ್ಕಂಥ ಸದುದ್ದೇಶವೇನಿತ್ತು, ಅದೆಲ್ಲವೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ ಇವತ್ತು ಮಣ್ಪಾಲಾಗಿದೆ. ಕಾರಣ ಏನಪ್ಪ ಅಂತೇಳಿದರೆ, ಯಾವ ಬಡವರಿಗೆ, ನಿರ್ಗತಿಕರಿಗೆ, ಮನೆಯನ್ನು ಇಲ್ಲದೆ ಇರ್ತಕ್ಕಂಥವ್ರಿಗೆ, ಅಂಥವ್ರಿಗೆ ಬಡವರಿಗೆ ಇವತ್ತು ನಿವೇಶನಗಳನ್ನು ಕೊಡಬೇಕಾಗಿತ್ತು. ಅಂಥ ನಿವೇಶನಗಳು ಇವತ್ತು ಹಾದಿಲಿ ಬೀದಿಲಿ ಹೋಗ್ತಕ್ಕಂಥವ್ರಿಗೆ, ರಾಜಕೀಯ ಮುಖಂಡರುಗಳಿಗೆ, ಅವರಿಗೆ ಬೇಕಾದಿರ್ತಕ್ಕಂಥವ್ರಿಗೆ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದ ಸದಸ್ಯರಿಗೆ ಇವತ್ತು ನಿವೇಶನಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಪ್ರೂವ್ ಮಾಡಿ ಅಂತ, ಲೀಗಲಿ ನಂದೇನು ತಪ್ಪು ಅಂತ ಅವ್ರು ಪ್ರಶ್ನೆ ಕೇಳ್ತಿದ್ದಾರೆ. ಬಿಜೆಪಿ ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ಅಫ್ಕೋರ್ಸ್ ನೀವು ಆರೋಪ ಮಾಡ್ತೀರಿ ಕೆಲವೊಂದಿಷ್ಟು ನಿಯಮ ಉಲ್ಲಂಘನೆ ಆಗಿದೆ ಅಂತ. ನೀವೇನೇ ಹೇಳಿದ್ರು ಕೂಡ ಲೀಗಲಿ ಐ ಆಮ್ ಕರೆಕ್ಟ್, ಲೀಗಲಿ ಐ ಆಮ್ ರೈಟ್ ಅಂತ ಹೇಳ್ತಾರೆ. ನೀವು ರಾಜ್ಯಾಧ್ಯಕ್ಷರಾಗಿ, ವಿಪಕ್ಷದ ಒಬ್ಬ ನಾಯಕರಾಗಿ ಸಿದ್ದರಾಮಯ್ಯನವರು ಇಂತಿಂಥ ತಪ್ಪು ಮಾಡಿದಾರಂತ ವೀಕ್ಷಕರಿಗೆ ವಿವರಿಸಿ ಹೇಳ್ಬೋದಾ? ಪ್ರಮೋದ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ, ರಾಜ್ಯದ ಜನತೆಗೂ ಕೂಡ ಸತ್ಯಾಂಶ ಗೊತ್ತಾಗಬೇಕು. ಮೈಸೂರು ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣ ಇವತ್ತು ಅಹಿಂದ ಹೆಸರನ್ನ ಹೇಳ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಹಗರಣ ಆಗಿರ್ತಕ್ಕಂಥದ್ದು. ಒಂದು ಕಡೆ ಅವರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ನಿವೇಶನ ಇರ್ಬೋದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆದ ನಂತರದಲ್ಲಿ ಸಾವಿರಾರು ನಿವೇಶನಗಳನ್ನು ಇವತ್ತು 3,000-4,000 ಕೋಟಿಗೂ ಹೆಚ್ಚು ಮಿಗಿಲಾಗಿರ್ತಕ್ಕಂಥ ನಿವೇಶನವನ್ನು ಮನಬಂದಂತೆ ನೀಡಿದ್ದಾರೆ ಇವರ ನಾಯಕತ್ವದಲ್ಲಿ. ಅದನ್ನೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದೇ ಹೊರತು ನಾವು ಇದರ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯನೂ ಇದೆ, ಕೂಡ ಜವಾಬ್ದಾರಿನೂ ಕೂಡ ಇದೆ. ಯಾವಾಗ ಸರ್ಕಾರ ಎಡುತ್ತದೆ, ಆಡಳಿತ ಪಕ್ಷ ಎಡುವುದಂಥ ಸಂದರ್ಭದಲ್ಲಿ ಅವರನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ಇವತ್ತು ವಿರೋಧ ಪಕ್ಷಕ್ಕಿದೆ. ಆ ವಿರೋಧ ಪಕ್ಷವಾಗಿ ನಾವು ಸಮರ್ಥವಾಗಿ ಅದನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಮಾತಾಡೋಣ. ಪ್ರಮುಖವಾಗಿ ಸಿದ್ದರಾಮಯ್ಯನವರ ಕೇಸ್ ಸ್ಟಡಿಯಿಂದ ಇಟ್ಕೊಂಡೇ ಮಾತಾಡೋದಾದರೆ, ಆರಂಭದಲ್ಲೇ ನೀವು ಹೇಳಿದ್ರಿ ಯಾರಿಂದ ಖರೀದಿ ಮಾಡಿದ್ರೋ ಅದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಅಂತ. ಅವ್ರು ಹೇಳ್ತಾ ಇರುವಂಥದ್ದು, ಇದು ಪಿತ್ರಾರ್ಜಿತ ಆಸ್ತಿ ಅವರ ಮಗನಿಂದ ಖರೀದಿ ಮಾಡಿದ್ದೀವಿ, ಹೀಗಾಗಿ ದಲಿತರ ಭೂಮಿಯನ್ನು ಹೊಡೆದ್ರು ಅನ್ನುವಂಥ ಬಿಜೆಪಿಯ ಆರೋಪ ಇಲ್ಲಿ ನಗಣ್ಯ, ಪ್ರಶ್ನೆನೇ ಬರಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಒಂದು ವೇಳೆ ಅದು ಗ್ರ್ಯಾಂಟ್ ಲ್ಯಾಂಡ್ ಆಗಿದ್ದರೆ PTCL ಕಾಯ್ದೆ ಆಕ್ಟ್ ಆಗ್ತಾ ಇತ್ತು ಅಥವಾ ಅಟ್ರಾಕ್ಟ್ ಆಗ್ತಾ ಇತ್ತು. ಈಗ ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅವ್ರು ಪ್ರಶ್ನೆ ಕೇಳ್ತಾರೆ. ದಿಸ್ ಪಾಯಿಂಟ್ ನಂಬರ್ 1. 1935ರಲ್ಲಿ ಹರಾಜ್ನಲ್ಲಿ ಇವತ್ತು ನಿಂಗ ಅವ್ರು ತೆಗೆದುಕೊಂಡಿರ್ತಕ್ಕ ಒಂದು ದಲಿತ ಕುಟುಂಬ, ಒಂದು ಬಡ ಕುಟುಂಬ 1935ರಲ್ಲಿ ಹರಾಜಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ತದನಂತರದಲ್ಲಿ ನಿಂಗ ಅವರು ತೀರ್ಕೊಂಡ್ಮೇಲೆ ಅವ್ರಿಗೆ 3 ಜನ ಮಕ್ಕಳಿದ್ದಾರೆ. ಒಬ್ಬರು ಮಲ್ಲಯ್ಯ ಅಂತ ಇದ್ದಾರೆ, ಮೈಲಾರಯ್ಯ ಅಂತ ಇದ್ದಾರೆ, ದೇವರಾಜ್ ಅಂತ ಇದ್ದಾರೆ. 3 ಜನ ಮಕ್ಕಳಿದ್ದಾರೆ. 3 ಜನ ಮಕ್ಕಳು ಸಹ
ತಂದೆಯವರು ತೀರ್ಕೊಂಡ ನಂತರದಲ್ಲಿ 1967-68ರಲ್ಲಿ 3 ಜನಕ್ಕೂ ಏನು ಭಾಗ ಆಗಿರ್ತದೆ ಜಮೀನು, ಎಲ್ಲರೂ ಸೇರಿ ಮೈಲಾರಯ್ಯಂಗೆ ಆ ಜಮೀನನ್ನು ವಾಪಸ್ ಕೊಡ್ತಾರೆ. ಇವ್ರು ಖರೀದಿ ಮಾಡೋದು ಯಾರಿಂದ? ಯಾರು? ಮಲ್ಲಿಕಾರ್ಜುನ್ ಸ್ವಾಮಿ, ಸೋ ಕಾಲ್ಡ್ ಬ್ರದರ್ ಇನ್ ಲಾ ಆಫ್ ಮಾನ್ಯ ಮುಖ್ಯಮಂತ್ರಿಗಳವರ ಬಾಮೈದೇನಿದ್ದಾರೆ, ದೇವರಾಜಿಂದ ಖರೀದಿ ಮಾಡ್ತಾರೆ, 3ನೇ ಮಗನಿಂದ. ಯಾರಿಂದ? ಮಾನ್ಯ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಖರೀದಿ ಮಾಡ್ತಾರೆ. ದೇವರಾಜ್ ಈಸ್ ನಾಟ್ ದಿ ಲೀಗಲ್, ಈಸ್ ನಾಟ್ ದ ಓನರ್ ಆಫ್ ದಟ್ ಪ್ರಾಪರ್ಟಿ. ಆ ಯಾವ 3 ಎಕರೆ 16 ಗುಂಟೆ ಜಮೀನನ್ನು ಖರೀದಿ ಮಾಡ್ತಾರೆ ಮುಖ್ಯಮಂತ್ರಿಗಳವರ ಬಾಮೈದ. ದೇವರಾಜ ಜಮೀನಿನ ವಾರಸುದಾರ ಅಲ್ಲೇ ಅಲ್ಲ, ಈಸ್ ನಾಟ್ ದ ಓನರ್ ಆಫ್ ದಟ್ ಪ್ರಾಪರ್ಟಿ. ಸೊ ಹಾಗ ನಾನು ಇಷ್ಟೇ ಹೊತ್ತು ಹೇಳ್ತೇನೆ, ಏನು ಮುಖ್ಯಮಂತ್ರಿಗಳು 62 ಕೋಟಿ ಪರಿಹಾರ ಬರಬೇಕಿತ್ತು, ನಾನು ಮುಖ್ಯಮಂತ್ರಿ ಆದ ಕಾರಣಕ್ಕೆ ನನ್ನ ಕುಟುಂಬಕ್ಕೆ ಅನ್ಯಾಯ ಆಗಬೇಕಾ? ಸ್ವಾಮಿ ಮುಖ್ಯಮಂತ್ರಿಗಳೇ, ರಾಜ್ಯದ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಬಡವರಿಗೂ ಕೂಡ ಅನ್ಯಾಯ ಆಗಬಾರ್ದು, ನಿಮ್ಮ ಮುಖ್ಯಮಂತ್ರಿಗಳ ಕುಟುಂಬಕ್ಕೂ ಕೂಡ ಅನ್ಯಾಯ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವೇನು ನಿಮ್ಮ ಬಾಮೈದ ಅವರಿಂದ ಖರೀದಿ ಮಾಡಿದ್ದಾರೆ, ಖರೀದಿ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವರಾಜ್ ಅಂತಕ್ಕಂಥ ವ್ಯಕ್ತಿಯಿಂದ. ದೇವರಾಜು ಈಸ್ ನಾಟ್ ಅ ಟೈಟಲ್ ಹೋಲ್ಡರ್, ಅವ್ರ ಓನರ್ ಇರಲಿಲ್ಲ. ಇದನ್ನು ಲೀಗಲ್ ಇದರಲ್ಲಿ ಏನಿದೆ ನಾವು ಪ್ರೂವ್ ಮಾಡ್ತೇವೆ. 2ನೇ ವಿಚಾರಕ್ಕೆ ಬರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಲೀಗಲ್ಲ ಕರೆಕ್ಟಾಗಿದೆ, ಮತ್ತು ಯಾಕೆ ಹೆದರೋಡ್ ಹೋಗ್ತಾ ಇದ್ದೀರಿ? ಅಧಿವೇಶನದಲ್ಲಿ ನಾವು ಮೂಡ ಬಗ್ಗೆ ಚರ್ಚೆ ಆಗಬೇಕು. ನಿರ್ಗತಿಕರಿಗೆ, ಬಡವರಿಗೆ ಇವತ್ತು ಅನ್ಯಾಯ ಆಗಿದೆ. ಇವತ್ತು ಲಕ್ಷಾಂತರ ಜನ ಅಲ್ಲಿ ಅರ್ಜಿಗಳನ್ನು ಹಾಕಿ ಇನ್ನೂ ಕೂಡ ಕಾದು ಕುಳಿತಿದ್ದಾರೆ. ಆದರೆ ಯಾರೋ ಪುಡಾರಿಗಳಿಗೆ ಇವತ್ತು ನಿವೇಶನಗಳನ್ನು ಹಂಚ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಬಂದ ಮೇಲೂ ಸಹ ಸ್ವತಃ ಮುಖ್ಯಮಂತ್ರಿ ನಿಮ್ಮ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನ ನಿಮ್ಮ ಕುಟುಂಬಕ್ಕೆ ಸಿಕ್ಕಿದೆ. ನಾವಿವತ್ತು ವಿರೋಧ ಪಕ್ಷ ನಿಮಗೆ ಪ್ರಶ್ನೆ ಮಾಡಿದಾಗ ಇಸ್ ಇಟ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಮುಖ್ಯಮಂತ್ರಿಗಳು ಜವಾಬ್ದಾರಿ ಇಲ್ವಾಗಾದರೆ? ಒಬ್ಬ ಜವಾಬ್ದಾರಿತ ಮುಖ್ಯಮಂತ್ರಿಗಳಾಗಿ ನಾವು ಸದನದಲ್ಲಿ ಮೂಡ ವಿಚಾರವನ್ನೇನು ಪ್ರಸ್ತಾಪ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಸದನದ ಹೊರಗಡೆನೂ ಸಹ ಭಾರತೀಯ ಜನತಾ ಪಾರ್ಟಿ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಸದನದ ಒಳಗಡೆ ಚರ್ಚೆ ಮಾಡಬೇಕು, ಚರ್ಚೆನೂ ಅವಕಾಶ ಕೊಡಲಿಲ್ಲ. ನಿಯಮದ ಪ್ರಕಾರ ನೀವು ಚರ್ಚೆ ಮಾಡ್ತಾ ಇಲ್ಲ ಅಂತ ಅವ್ರ ಆಕ್ಷೇಪ. ನಿಯಮ ಇಲ್ಲ, 2 ವರ್ಷನೋ 4 ವರ್ಷನೋ ಹಳೆ ಕೇಸನ್ನ ಈಗ ತಗೊಂಡ್ರೆ ಅದು ತುರ್ತಲ್ಲ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛಪಡ್ತಾನೆ, ಈ ಹಗರಣ ಬಂದಿರತಕ್ಕಂಥದ್ದು ಯಾವಾಗ? ಈಗ 2-3 ತಿಂಗಳಿಂದ ಈ ಹಗರಣದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಕೆಲವರು RTI ಆ್ಯಕ್ಟಿವಿಸ್ಟ್ಗಳು ಇದ್ರ ವಿರುದ್ಧ ದೂರನ್ನು ನೀಡಿದ್ದಾರೆ. ಬಹಿರಂಗ ಆಗಿರ್ತಕ್ಕಂಥದ್ದು ಇವಾಗ. ಯಾವ ನಿಯಮದ ಬಗ್ಗೆ ಮಾತನಾಡ್ತಾ ಇದ್ದೀರಿ? ವಾಲ್ಮೀಕಿ ನಿಗಮದ ಬಗ್ಗೆ ಚರ್ಚೆ ಮಾಡಲಿಲ್ವಾಗಾದರೆ? ಹಾಗೆ ಅದು ಹಗರಣ 6-7 ತಿಂಗಳುಗಳಾಯ್ತು, ಅದನ್ನು ಯಾಕೆ 6-7 ತಿಂಗಳಿಂದ ಅದನ್ನು ಮುಚ್ಚಿಡ್ಬೋದಿತ್ತಲ್ಲ ನೀವಾಗಾದರೆ? ಒಟ್ಟಾರೆಯಾಗಿ ಹೇಳೋದಾದರೆ ಮಾನ್ಯ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದವರು ಏನು ಇತ್ತು ಚರ್ಚೆ ಆಗಬೇಕು ಮೂಡ ಬಗ್ಗೆ ಅಂತೇಳಿ ನಾವು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ, ನಿಲುವಳಿ ಸೂಚನೆ ಮಾಡಿದಾಗ ಅದಕ್ಕೆ ಚರ್ಚೆಗೂ ಕೂಡ ಆಸ್ಪದ ಕೊಡದೇನೆ ಮಾನ್ಯ HK ಪಾಟೀಲ್ ಅವರು ಹೇಳ್ತಾರೆ, ಲಾ ಮಿನಿಸ್ಟರು ನಿಯಮಗಳನ್ನು ಹೇಳಿ ನೀವು ಚರ್ಚೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಾನು ಅಂದ್ಕೊಂಡಿದ್ವಿ ಮುಖ್ಯಮಂತ್ರಿಗಳು ಧೈರ್ಯವಾಗಿ ಇದನ್ನು ಎದುರಿಸ್ತಾರೆ, ಮುಖ್ಯಮಂತ್ರಿಗಳು HK ಪಾಟೀಲ್ ಅವ್ರನ್ನ ತಡೀತಾರೆ. HK ಪಾಟೀಲ್ ಅವರೇ ನೀವು ಕೂತ್ಕೊಳ್ಳಿ, ನಾನು ಮುಖ್ಯಮಂತ್ರಿ, ನನ್ನ ಕುಟುಂಬದ ಮೇಲೆ ಆರೋಪ ಬಂದಿದೆ, ನಾನು ಉತ್ತರವನ್ನು ಸಮರ್ಥವಾಗಿ ನೀಡ್ತೇನೆ. ನಮ್ಮ ಕುಟುಂಬದ ಸದಸ್ಯರು ಯಾರೂ ಕೂಡ ಇದರಲ್ಲಿ ಯಾವುದೋ ಅನ್ಯಾಯ ಆಗಿಲ್ಲ, ಇಲ್ಲಿಗಾಲಿಟಿ ಆಗಿಲ್ಲ. 14 ನಿವೇಶನಗಳು ಧರ್ಮಪತ್ನಿಗೆ ಏನು ಬಂದಿದೆ ಅದು ನ್ಯಾಯಬದ್ಧವಾಗಿ ಆಗಿದೆ ಅಂಥೇಳಿ ಹಿ ಕುಡ್ ಹ್ಯಾವ್ ಡಿಫೆಂಡೆಡ್ ದಟ್. ಅದನ್ನು ಮಾಡಲಿಲ್ಲ ಅವರು. ನಾನು ಇದು ಏನೋ ಸಿದ್ದರಾಮಯ್ಯನೋ ಧರ್ಮಪತ್ನಿಗೆ ಬಂದಿದೆ, ಇದು ಯಾರ ಪತ್ನಿಗಾರೋ ಬಂದಿರಲಿ, ಪ್ರಶ್ನೆ ಇರ್ತಕ್ಕಂಥದ್ದು ಬಡವರಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ, ನಿರ್ಗತರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ಇದು ಯಾರ್ದೋ ಪಾಲಾಗ್ತದೆ ಅಂತ ಹೇಳಿದ್ರೆ, ಬೀಂಗ್ ಎ ರೆಸ್ಪಾನ್ಸಿಬಲ್ ಚೀಫ್ ಮಿನಿಸ್ಟರ್ ಈಸ್ ಬೌಂಡ್ ಟು ಆನ್ಸರ್. ಇದ್ರ ಜೊತೆಗೆ ಈ ಮೂಡಾ ಬಗ್ಗೆ ದೊಡ್ಡ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮಾತನಾಡ್ತಾ. ನಮ್ಮ ಸಂದರ್ಶನದಲ್ಲೂ ಕೂಡ ಹೇಳಿದ್ದಾರೆ, ಮೂಡಾದವ್ರು ಮಾಡಿರೋ ತಪ್ಪಿಗೆ ನನ್ನನ್ನು ಯಾಕೆ ಪ್ರಶ್ನೆ ಕೇಳ್ತಿದ್ದೀರಿ ಅಂತ. ಇಲ್ಲಿ ಮೊದಲನೇ ಪ್ರಶ್ನೆ ಮಲ್ಲಿಕಾರ್ಜುನಯ್ಯ ತೆಗೆದುಕೊಂಡಿದ್ದಾರೆ. ಮಲ್ಲಿಕಾರ್ಜುನಯ್ಯ ರಿಸೀವ್ ಮಾಡಿದಂಥ ಸಂದರ್ಭ ನನಗೆ ಗೊತ್ತಿರಲಿಲ್ಲ. ನೀವು ನನಗೆ ಯಾಕೆ ಪ್ರಶ್ನೆ ಕೇಳ್ತೀರಿ, ಮಲ್ಲಿಕಾರ್ಜುನ ಕೇಳಿ ಅನ್ನುವಂಥ ಮಾತನ್ನು ಹೇಳಿದ್ರು. ಯಾವ ಜಿಲ್ಲಾಧಿಕಾರಿಗಳನ್ನು ರಾತ್ರೋರಾತ್ರಿ ಮೊನ್ನೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಬೈರತಿ ಸುರೇಶ್ ಅವರು ಹೋಗಿ, ಆ ಜಿಲ್ಲಾಧಿಕಾರಿಗಳು ಪದೇ ಪದೇ ಮೂಡಾಗೆ ಪತ್ರಗಳನ್ನು ಬರೀತಾರೆ. ಮೂಡಾದಲ್ಲಿ ನೀವೇನು 50-50 ರೇಷೋದಲ್ಲಿ ನಿವೇಶನಗಳನ್ನು ಕೊಡ್ತಾ ಇದ್ದೀರಿ, ಇದು ಕಾನೂನು ಬಾಹಿರ ಇದೆ, ಯಾವುದೇ ಕಾರಣಕ್ಕೂ ಇದು ಕೊಡಬಾರ್ದು, ತತ್ಕ್ಷಣ ನಿಲ್ಲಿಸಬೇಕು. ಇದರ ಮೇಲೆ ಒಂದು ತನಿಖಾ ವರದಿನೂ ಕೂಡ ಬರ್ತದೆ, ಅದನ್ನು ಕೂಡ ರಾಜ್ಯಕ್ಕೆ ಕಳಿಸ್ಕೊಡ್ತಾರೆ ಜಿಲ್ಲಾಧಿಕಾರಿಗಳು. ಜಿಲ್ಲಾಧಿಕಾರಿಗಳು ವರದಿನ ಕೊಟ್ಟ ನಂತರ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡ್ತಾರೆ, ಈ 50-50 ಇದೇನಿದೆ ತನಿಖಾ ವರದಿ ಬಂದಿದೆ, ಖಂಡಿತ ಈ ನಿವೇಶನಗಳನ್ನು ಹಂಚಬಾರ್ದು, ಇದು ಕಾನೂನು ಬಾಹಿರ ಇದೆ, ತತ್ಕ್ಷಣ ನಿಲ್ಲಿಸಬೇಕು ಅಂತೇಳಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಮೇಲೆ ಆದೇಶ ಆಗಿದೆ. ಇಲ್ಲಿ ನನ್ನ ಪ್ರಶ್ನೆ ಇವತ್ತು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಬಂದಮೇಲೆ ಇಷ್ಟು ಕ್ಲಿಯರ್ ಕಟ್ಟಾಗಿ ಮೂಡದಲ್ಲಾಗಿರ್ತಕ್ಕಂಥ ಹಗರಣವನ್ನು ಒಪ್ಕೊಂಡು
ಇವತ್ತೇನು ಸರ್ಕಾರಿ ಆದೇಶವನ್ನು ಮಾಡಿದ್ದೀರಿ, ನಿಯಮ ಕಾನೂನು ಬಾಹಿರದ ನಿಲ್ಲಿಸಬೇಕು ಅಂತೇಳಿ ಅವಾಗಲೇ ಅನ್ನಿಸ್ಬೇಕಿತ್ತಲ್ಲ ಮುಖ್ಯಮಂತ್ರಿಗಳಿಗೆ. ಹೌದು 2021ರಲ್ಲಿ BJP ಸರ್ಕಾರ ಇದ್ದಾಗ ನಮ್ಮ ಪತ್ನಿಗೂ ಕೂಡ 14 ನಿವೇಶನಗಳು ಬಂದಿದೆ. ಆ ನಿವೇಶನಗಳು ಬಂದದ್ದು ಕಾನೂನು ಪ್ರಕಾರ ಇದೆಯೋ ಕಾನೂನು ಬಾಹಿರವಾಗಿದೆಯೋ ಅದೆಲ್ಲವೂ ಕೂಡ ಆಲೋಚನೆ ಮಾಡಬೇಕಿತ್ತಲ್ಲ. ಹೇಳ್ತಾ ಇರುವಂಥದ್ದು ಕಾನೂನು ಪ್ರಕಾರ ಇದೆ, ಇಲ್ಲಿ ಮಾಡಿರುವಂಥ ತಪ್ಪು ಅಂತ ಹೇಳೋದಾದರೆ ಹೈಪೋಥೆಟಿಕಲ್ ಇದೇ ಪ್ರಶ್ನೆ ಇದೇ ಮಾತನ್ನು ಅವ್ರು ಹೇಳ್ತಾ ಇರುವಂಥದ್ದು. ಇಲ್ಲಿ ತಪ್ಪು ಅಂತಾಗಿದ್ರೆ ಮೂಡಾದಿಂದ ಆಗಿದ್ದು. ನಾವೇನು ಹೋಗಿ ಇಂಥ ಕಡೆನೇ ಸೈಟ್ ಕೊಡಿ ಅಂತ ಕೇಳಿರಲಿಲ್ಲ, ನಾವೇನು ವಿಜಯನಗರದಲ್ಲೇ ಸೈಟ್ ಕೊಡಿ ಅಂತ ಕೇಳಿರಲಿಲ್ಲ, ಅವ್ರು ಕೊಟ್ಟಿದ್ದಾರಷ್ಟೇ. ಈ ಮಾತನ್ನು ಯಾರೋ ರಾಮಪ್ಪ, ಭೀಮಪ್ಪ, ಸೋಮಪ್ಪ ಹೇಳಿ ನಾವು ಒಪ್ಕೊಳ್ತಿದ್ದೆ, ಯಾಕಂದರೆ ದೇ ಆರ್ ಇನ್ನೋಸೆಂಟ್ ಅಂತೇಳಿ. ಆದರೆ ಈ ಮಾತು ಹೇಳ್ತಾ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು, ಅದನ್ನು ತಾವು ಮರಿಬೇಡಿ. ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಹಿ ಕಾಂಟ್ ಕ್ಲೇಮ್ ಇನ್ನೋಸೆನ್ಸ್. ನಾವಿವತ್ತು ಏನು ನಾವು BJPನ ಅಪರಾಧ ಮಾಡಿದ್ದೇವ? ನಾವು ಮುಖ್ಯಮಂತ್ರಿ ಕೇಳಿರ್ತಕ್ಕಂಥದ್ದು ಸದನ ನಡೀತಾ ಇದೆ. ಇವತ್ತು ರಾಜ್ಯದ ಜನತೆಗೆ ಸತ್ಯ ಗೊತ್ತಾಗಬೇಕಾಗಿದೆ. ಇವತ್ತೇನು ನಿಮ್ಮ ಕುಟುಂಬದ ಬಗ್ಗೆ ಆರೋಪ ಬರ್ತಾ ಇದೆ, ನೀವು ಸ್ಪಷ್ಟೀಕರಣ ನೀಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಯಾಕೆ ಪಲಾಯನವಾದ ಮಾಡಿದ್ರೆ ಹಾಗಾದರೆ? ಹಿ ಕುಡ್ ಹ್ಯಾವ್ ಎಕ್ಸ್ಪ್ಲೇನ್ ಆನ್ ದ ಫ್ಲೋರ್ ಆಫ್ ದ ಹೌಸ್. ಯಾರು ತಡೆದಿದ್ದಾರೆ ನಿಮ್ಮನ್ನ? ಇದು ನಮ್ಮ ಪ್ರಶ್ನೆ. ಇದ್ರ ಜೊತೆಗೆ ಈ ಕೃಷಿ ಭೂಮಿ ಬಗ್ಗೆ ಚರ್ಚೆ ಆಯಿತು. ಕೃಷಿ ಭೂಮಿಯಲ್ಲೂ ಕೂಡ ಇದೇ ಮಾತನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ಕನ್ವರ್ಟ್ ಆಗಿದ್ದು ಕೂಡ ದ ಟೈಮ್ ಆಫ್ ಹ್ಯಾಂಡ್ ಓವರ್ ಅಲ್ಲಿ ಯಾವುದೂ ಲೇಔಟ್ಗಳೇ ಅಭಿವೃದ್ಧಿ ಆಗಿರಲಿಲ್ಲ. ಇಟ್ ವಾಸ್ ಓನ್ಲಿ ಆನ್ ದ ಪೇಪರ್ ಅನ್ನುವಂಥ ಮಾತುಗಳು ಕೂಡ ಇದೆ. ಇಲ್ಲಿರುವಂಥ ಪ್ರಶ್ನೆ ಒಂದು, ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೊಟ್ಟಿರುವಂಥ ಲೆಟರ್ಗಳಲ್ಲೇ 2003ರಲ್ಲೇ ಲೇಔಟ್ ಅಭಿವೃದ್ಧಿ ಆಗಿದೆ ಅನ್ನುವಂಥ ಮಾತುಗಳನ್ನು ಅವರೇ ಹೇಳಿದ್ದಾರೆ. ಸೊ ದಟ್ ಆಲ್ರೆಡಿ ಲೇಔಟ್ ಅಭಿವೃದ್ಧಿ ಅವ್ರಿಗೆ ಗೊತ್ತಿಲ್ಲದೆ ಆಗಿದೆ ಅನ್ನುವಂಥ ಪ್ರಶ್ನೆ ನಮ್ಮ ಮಾಹಿತಿ ಗಮನಕ್ಕೆ ಬಂದಿಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥ ಮಾತು. ಇದರಲ್ಲಿ ಮುಖ್ಯಮಂತ್ರಿಗಳು ಅಪರಾಧಿಗಳಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಡಿಮಾಂಡ್ ಇರ್ತಕ್ಕಂಥದ್ದು, ನಮ್ಮ ಆಗ್ರಹ ಇರ್ತಕ್ಕಂಥದ್ದು ಈ ಒಂದು ಮೂಢ ಹಗರಣ ಏನಿದೆ, ಎರಡು ವಿಚಾರಗಳಲ್ಲಿ. ಒಂದು, ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಬಂದಿರತಕ್ಕಂಥ ನಿವೇಶನಗಳು ನಾವು ಹೇಳ್ತಾ ಇದ್ದೇವೆ ಇದು ಕಾನೂನು ಬಾಹಿರ. ಶಿ ವಾಸ್ ನಾಟ್ ಎಲಿಜಿಬಲ್ ಟು ಗೆಟ್ 14 ಸೈಟ್ಸ್ ಅಂತಕ್ಕಂಥದ್ದು ನಮ್ಮ ಮೊದಲ ವಾದ. ಎರಡನೇದು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾದಮೇಲೆ ಸಾವಿರಾರು ನಿವೇಶನಗಳನ್ನು, ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಅವ್ರಿಗೆ ಮನ ಬಂದಂತೆ ನೀಡಿದ್ದಾರೆ ಇವರು ಸರ್ಕಾರ ಬಂದ ಮೇಲೆ. ಇವೆರಡೂ ಕೂಡ ತನಿಖೆ ಆಗಬೇಕು. ಯಾರು ನಾಟ್ ಫ್ರಮ್ ಎನಿ, ಈಗೇನು ಎನ್ಕ್ವೈರಿ ಕಮಿಷನನ್ನು ಸ್ಥಾಪನೆ ಘಟನೆ ಮಾಡಿದ್ದಾರಲ್ಲ, 2006ರಿಂದಲೂ ಕೂಡ ತನಿಖೆ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ ಅವರು. ಯಾರನ್ನು ಬೆದರಿಸ್ತಾ ಇದ್ದಾರೆ? ಎಲ್ಲವನ್ನೂ ಮಾಡಲಿ. ಎಲ್ಲ ಯಾವ್ಯಾವ ಸರ್ಕಾರದಲ್ಲಿ ಈ ನಿವೇಶನಗಳನ್ನು ಕೊಟ್ಟಿದ್ದಾರೆ ಎಲ್ಲದ್ರ ಬಗ್ಗೆ ತನಿಖೆ ಆಗಲಿ. ಆದರೆ ನಾಟ್ ಫ್ರಮ್ ದ ಎನ್ಕ್ವೈರಿ ಕಮಿಷನ್. ಅಲ್ಲಿಲ್ಲದೆ ಇರ್ತಕ್ಕಂಥ ಅದೇ ಎನ್ಕ್ವೈರಿ ಕಮಿಷನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದ ಹೆಸರು ಕೇಳಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ವಿ ಡಿಮಾಂಡ್, ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಇದು CBI ತನಿಖೆಗೆ ಕೊಡಬೇಕು ಅನ್ನುವ ಡಿಮಾಂಡನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿ ಕುಟುಂಬದವರು 14 ಸೈಟ್ಗಳನ್ನು ಪಡೆಯೋದಕ್ಕೆ ಅರ್ಹರಲ್ಲ, ಕಾನೂನು ಉಲ್ಲಂಘಿಸಿ ತೆಗೆದುಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಲ್ಯಾಂಡ್ ಟು ಲ್ಯಾಂಡ್ ಆಗಿರುವಂಥದ್ದು 50-50 ಆಗಿರುವಂಥದ್ದು ಇದು ಅಂತ. ನಾವು ಕೇಳಿದ್ರೆ ಆನ್ ದಟ್ ನೋಟ್ ನಮಗೆ 3.5 ಎಕರೆ ಅಥವಾ 3 ಎಕರೆ 16 ಗುಂಟೆ ವಾಪಸ್ ಕೊಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೇಳ್ತೀವಿ. ನೀವು ಯಾವ ಆಧಾರದಲ್ಲಿ ಕೇವಲ 2 ಸೈಟ್ ಮಾತ್ರ ತಗೋಬೇಕು ಅಂತ ಹೇಳ್ತಿದ್ದೀರಿ? 3 ಎಕರೆ 16 ಗುಂಟೆ ದ ಲ್ಯಾಂಡ್ ವಿಚ್ ಇಸ್ ಇನ್ ಕ್ವಶನ್. ಯಾವ ಜಮೀನು ಇವತ್ತು ದೊಡ್ಡ ಪ್ರಶ್ನೆ ಎದ್ದಿದೆ, ಆ ಜಮೀನು 98ರಲ್ಲಿ ಡಿನೋಟಿಫೈ ಆಗುತ್ತೆ. ಯಾರು ಡಿನೋಟಿಫೈ ಆದಾಗ ಯಾರು ಉಪಮುಖ್ಯಮಂತ್ರಿಗಳಿದ್ದರು, ಯಾರು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರಿದ್ದರು? ಸಿದ್ದರಾಮಯ್ಯ. ಸ್ವತಃ ಸಿದ್ದರಾಮಯ್ಯನವರೇ ಉಪಮುಖ್ಯಮಂತ್ರಿಗಳಿದ್ದರು, ಮೈಸೂರು ಉಸ್ತುವಾರಿ ಸಚಿವರಿದ್ದರು. 2017ರಲ್ಲಿ ಅವರ ಶ್ರೀಮತಿಯವರು ಮೂಡಾಗ ಅಪ್ಲಿಕೇಶನ್ ಹಾಕಿದಾಗ ಯಾರು ಮುಖ್ಯಮಂತ್ರಿಗಳಿದ್ದರು ರಾಜ್ಯದಲ್ಲಿ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದರು. ಹಾಗಾಗಿ ಭಾಳ ಅನೇಕ ವಿಚಾರಗಳಿದೆ. ನಾವು ಎಲ್ಲವನ್ನೂ ಕೂಡ ಬರುವಂಥದ್ದು. ಅದಕ್ಕೆ ನಾವು ಇವತ್ತು BJP ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಅಲ್ಲರಿ ನನ್ನ ಪ್ರಶ್ನೆ ಮತ್ತೆ ನಾನು ಹೇಳ್ತೇನೆ, ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ಇದರಲ್ಲಿ ತಪ್ಪು ಎಸಗಿಲ್ಲ ಅಂತ ಹೇಳಿದ್ರೆ ಯಾಕೆ ಮತ್ತೆ ಚರ್ಚೆಯಿಂದ ಓಡೋಗ್ತಾ ಇದ್ದೀರಿ? ಯಾಕೆ ಓಡೋದ್ರಿ? ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾ ಇರುವಂಥ ಇಟ್ ಇಸ್ ಎ ಸಿವಿಲ್ ಮ್ಯಾಟರ್. ನಿಮ್ಮ ಅಷ್ಟೊಂದು ದಾಖಲೆ ಇದ್ರೆ BJP ಬಳಿ, ಸಿವಿಲ್ ಕೋರ್ಟ್ಗೆ ಹೋಗಲಿ, ಫೈಟ್ ಮಾಡಲಿ, ನ್ಯಾಯಾಲಯದಲ್ಲಿ ಹೋಗಲಿ, ಯಾಕೆ ಹೋಗ್ತಾ ಇಲ್ಲ ಅವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಸಿವಿಲ್ ಅಫೆನ್ಸೋ ಕ್ರಿಮಿನಲ್ ಅಫೆನ್ಸೋ, ವೆದರ್ ದಿಸ್ ಅಫೆನ್ಸ್ ಅಟ್ರಾಕ್ಟ್ಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಇದೆಲ್ಲವೂ ಕೂಡ ನೀವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ, ರಾಜ್ಯದ ನ್ಯಾಯಾಲಯ ತೀರ್ಮಾನ ಮಾಡಬೇಕಾಗ್ತದೆ. ಹಾಗಾಗಿ ಇವರು ಎನ್ಕ್ವೈರಿ ಕಮಿಷನ್ ಮಾಡಿಕೊಂಡು ನಾಟಕ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಯಾವುದಕ್ಕೂ ಕೂಡ ಒಪ್ಕೊಳ್ತಕ್ಕಂಥ ಪ್ರಶ್ನೆನೇ ಅಲ್ಲ. ನಮಗೆ ಸ್ಪಷ್ಟತೆ ಇದೆ, ಈ ಒಂದು ತನಿಖೆ CBIಯಿಂದನೇ ಆಗಬೇಕು ಅಂತಕ್ಕಂಥ ಸ್ಪಷ್ಟತೆ ಇದೆ. BJP ವತಿಯಿಂದಲೂ ಕೂಡ ಕಾನೂನು ಹೋರಾಟ ನಡೆಯುತ್ತಾ ಈ ಒಂದು ಕೇಸಲ್ಲಿ? CBI ಕೊಡಬೇಕು ಅಂತ ರಾಜ್ಯಪಾಲರು ಮೊರೆ ಹೋಗ್ತೀರಾ? ಈಗಾಗಲೇ ನಿನ್ನೆ ದಿನ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡಿದ್ದೇವೆ. BJP ನಮ್ಮ NDA ಮಿತ್ರ ಪಕ್ಷ ಆಗಿರ್ತಕ್ಕಂಥ JDS ಕೂಡ ನಾವು ಭೇಟಿ ಮಾಡಿದ್ದೇವೆ ನಿನ್ನೆ.
ರಾಜ್ಯಪಾಲರಿಗೆ ಸ್ಪಷ್ಟವಾಗಿ ನಾವು ಒತ್ತಾಯನ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಏನು ಮೂಢ ಹಗರಣ ಏನಿದೆ ಇದು CBI ತನಿಖೆ ಆಗಲೇಬೇಕು, ಮುಖ್ಯಮಂತ್ರಿಗಳೇ ಭಾಗಿಯಾಗಿರೋದ್ರಿಂದ ಅವ್ರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಒತ್ತಾಯವನ್ನು ಕೂಡ ನಾವು ನಿನ್ನೆ ಮಾಡಿದ್ದೇವೆ. ಇದು ಒಂದು. ಎರಡನೇದು, ಯಾವ ಸಾಮಾಜಿಕ ಕಾರ್ಯಕರ್ತ RTI ಆ್ಯಕ್ಟಿವಿಸ್ಟ್ ಮುಖ್ಯಮಂತ್ರಿಗಳ ಕುಟುಂಬದ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮೈಸೂರಿನಲ್ಲಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇವತ್ತು ಕೂಡ FIR ರಿಜಿಸ್ಟರ್ ಆಗಿಲ್ಲ ಅಂದೆ. ಇವತ್ತು ಕೂಡ FIR ರಿಜಿಸ್ಟರ್ ಆಗಿಲ್ಲ. ಅದ್ರ ಬದಲು ಎನ್ಕ್ವೈರಿ ಕಮಿಷನ್ನು ಆಗಿದೆ, ಅಲ್ಲೋಗಿ ಕೊಡಿ ಅಂತಕ್ಕಂಥ ಮಾತನ್ನು ಅಲ್ಲಿನ ಲೋಕಲ್ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಎರಡನೇದು, ಯಾವ RTI ಆ್ಯಕ್ಟಿವಿಸ್ಟು ಇವತ್ತು ಮುಖ್ಯಮಂತ್ರಿಗಳ ಕುಟುಂಬದ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದಾರೋ ಅವನ ಮೇಲೆ ಮತ್ತೊಂದು ಕೇಸ್ ಹಾಕ್ತಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು, ಮೈಸೂರಿನ ಮುಖಂಡರುಗಳು ಎಲ್ಲ ಸೇರಿ ಇವನು ಯಾರ್ದೋ ಮಾತು ಕಟ್ಕೊಂಡು ಬೋಗಸ್ಸಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ, ಇವನ ವಿರುದ್ಧನೇ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಅವನ ವಿರುದ್ಧ FIR ಕಂಪ್ಲೇಂಟ್ ಕೊಡ್ತಾರೆ. ಅಂದರೆ ಬೆದರಿಸ್ತಕ್ಕಂಥ ತಂತ್ರವನ್ನು ಇವತ್ತು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು. ಇದ್ರ ಜೊತೆ ಇದು ಕಾನೂನಾತ್ಮಕವಾಗಿ ಇವತ್ತಾಗಲೇ ಸಾಕಷ್ಟು ಜನ ಈಗ RTI ಆ್ಯಕ್ಟಿವ್ಸ್ ಕೂಡ ಆಲ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. ನೋಡೋಣ ಬರೋದಿಂದಲೇ ಏನು ಮಾಡಿ. ರಾಜ್ಯಪಾಲರ ಬಳಿ ಸ್ಯಾಂಕ್ಷನ್ ಯಾಕೆ ಕೇಳಬಾರ್ದು? ಅಫ್ಕೋರ್ಸ್ ಇಷ್ಟು ಗಂಭೀರವಾಗಿದೆ, ಮುಖ್ಯಮಂತ್ರಿಗಳೇ ಒಂದು ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದೀರಿ. BJP ಅಧಿಕೃತವಾಗಿ ಕೇಳ್ಬೋದಲ್ಲ ಸ್ಯಾಂಕ್ಷನ್ಸ್ ಕೊಡಿ ಅಂತ. ಅಫ್ಕೋರ್ಸ್ ಕೊಡಲ್ಲ ರಾಜ್ಯ ಸರ್ಕಾರ, ಹೀಗಾಗಿ ನೀವು ರಾಜ್ಯಪಾಲರನ್ನು ಭೇಟಿಯಾಗಿ ಸ್ಯಾಂಕ್ಷನ್ಸ್ ಕೊಡಿ ಅಂತ ಕೇಳ್ಬೋದು. ಎಲ್ಲವೂ ಕೂಡ ಹಂತವಾಗಿ ಮಾಡಬೇಕಾಗ್ತದೆ. ಎಲ್ಲವನ್ನೂ ಕೂಡ ವಿ ಆರ್ ಎಕ್ಸ್ಪ್ಲೋರಿಂಗ್ ದಿ ಪಾಸಿಬಿಲಿಟೀಸ್. 2011ರಲ್ಲಿ ಪರಿಷತ್ನಲ್ಲಿ ಮಾತನಾಡ್ತಾ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ, ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ ಕೊಟ್ಟಿದ್ದು ಕೂಡ ಅಪರಾಧ ಅಂತ. ಇವತ್ತು ಅದೇ ಜನತಾದಳ, ಅದೇ ದೇವೇಗೌಡರ ಪರಿವಾರ ನಿಮ್ಮ ಜೊತೆಗಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ನಿಮಗೆ ಹಿನ್ನಡೆ ಅಂತ ಭಾವಿಸಲ್ವಾ? ಮಾರಾಲಿಟಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಯಾರು ಇವತ್ತು ಆಡಳಿತ ಚುಕ್ಕಾಣಿನ ಹಿಡಿದುಕೊಂಡಿದ್ದಾರೆ ಅವರ ಮೊರಾಲಿಟಿನ ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ವಿರೋಧ ಪಕ್ಷದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಏನಾಗಿತ್ತು, JDS ಪಕ್ಷ ಅಧಿಕಾರದಲ್ಲಿದ್ದಾಗ ಏನಾಗಿತ್ತು, ಎಲ್ಲವೂ ಕೂಡ ತನಿಖೆ ಮಾಡಿ. ನೋನ್ ಈಸ್ ಗೋಯಿಂಗ್ ಟು ಸ್ಟಾಪ್ ಯು. ಯಾಕಂದ್ರೆ ಯು ಆರ್ ದ ಚೀಫ್ ಮಿನಿಸ್ಟರ್. ನೀವು ಯಾವುದನ್ನ ಯಾವ ವರ್ಷದಿಂದ, ಈಗ 2006ರಿಂದ ತನಿಖೆ ಮಾಡಬೇಕು ಅಂತೇಳಿ ಚರ್ಚೆ ನಡೀತಾ ಇದೆ. ಮಾಡಲಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಬೈರತಿ ಸುರೇಶ್ ಒಂದು ಡಾಕ್ಯುಮೆಂಟ್ಸ್ ತೋರಿಸಿದ್ರು ಸದನದಲ್ಲಿ, ಎಲ್ಲರ ಜಾತಕ ಬಿಚ್ಚಿಡ್ತೀನಿ ಅಂತ ಹೇಳಿದ್ರು. ಈ ರೀತಿ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ BJP ಪಕ್ಷ ಅಲ್ಲ. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ನಿಜವಾಗ್ಲೂ ಕೂಡ ನೀವು ಪ್ರಾಮಾಣಿಕರು ಇದ್ದಿದ್ದೇ ಆದರೆ ಯಾಕೆ ಬೈರತಿ ಸುರೇಶ್ ಅವರು ಮೈಸೂರಿಗೆ ಓಡೋಡೋದ್ರು? ಬರೇ ವೆನ್ ದಿಸ್ ಸ್ಕ್ಯಾಮ್ ಬ್ರೋಕ್ ಔಟ್, ಮಾರನೇ ದಿನ 1 ನಿಮಿಷನೂ ಕೂಡ ತಡೆ ಮಾಡ್ದೇ ಬೈರತಿ ಸುರೇಶ್ ಅವರು ಮೈಸೂರಿಗೆ ಓಡೋಗ್ತಾರೆ. ಎಲ್ಲ ಅಧಿಕಾರಿಗಳು ಸಭೆ ಕರೀತಾರೆ, ರಾತ್ರೋರಾತ್ರಿ ಅಧಿಕಾರಿಗಳು ವರ್ಗಾವಣೆ ಮಾಡ್ತಾರೆ. ಯಾವ್ಯಾವ ಅಧಿಕಾರಿಗಳು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾವ ಪಾಪ ನಿರಪರಾಧಿ ಒಬ್ಬ ಜಿಲ್ಲಾಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡ್ತಾಯಿದ್ರು, ಇವರ ಬಂಡವಾಳವನ್ನು ಬಯಲು ಮಾಡಿದ್ದಾರೆ ಅಂತೇಳಿ ಅವನ್ನೂ ಕೂಡ ಎತ್ತಂಗಡಿ ಮಾಡ್ತಾರೆ. ನಮಗೇನು ಇವತ್ತು ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡ್ತಿರೋರು ಆಡಳಿತ ಪಕ್ಷದವರು. ನಿಮ್ಮ ಕೈಲೆಲ್ಲ ತನಿಖೆ ಸಂಸ್ಥೆಗಳಿದೆ, ಮಾಡಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಂತೇಳಿ ಏನು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಸುಮ್ಮ ಕೂತೀರ ಅನ್ಕೋಬೇಡಿ. ಈಗಾಗಲೇ ಎಲ್ಲ ಪಟ್ಟಿಗಳನ್ನು ಅವ್ರ ಇಂಟೆಲಿಜೆನ್ಸ್ ರಿಪೋರ್ಟಿಂದ ತರಿಸ್ಕೊಂಡು ಈಗಾಗಲೇ ಲೋಕಾಯುಕ್ತಕ್ಕೂ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದೆ ಇವ್ರ ವಿರುದ್ಧ, ಯಾವುದೋ ತನಿಖೆ ಮಾಡ್ಬೋದು, ರಿಪೋರ್ಟ್ ಕೊಡಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಂತೇಳಿ ಸ್ವತಃ ಸರ್ಕಾರದಿಂದ ಆದೇಶ ಮಾಡಿದ್ದಾರೆ. BJP ನಾಯಕರದು, JDS ನಾಯಕರದು. ಮಾಡಲಿ ಸ್ವಾಮಿ, ವೆಲ್ಕಮ್. ನಾವು ಇದರಿಂದ ಹೆದರ್ಕೊಳ್ತಾ ಇಲ್ಲ. ಇಡೀ ವಿಚಾರದಲ್ಲಿ ಇವತ್ತು ಬಹುದೊಡ್ಡವಾಗಿ ಚರ್ಚೆ ಆಗ್ತಾ ಇರುವಂಥ ಸಹಜವಾಗಿ ಅಲ್ಲಿ ಅಕ್ರಮ ಆಗಿದೆ, ಹಗರಣ ಆಗಿದೆ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಬಟ್ ಮುಖ್ಯಮಂತ್ರಿಗಳು ಇದೇ ಸಂದರ್ಭದಲ್ಲಿ ಹೇಳ್ತಾ ಇರುವಂಥ ಮಾತು, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅಧಿಕಾರಿಗಳು ಮಿಸ್ಲೀಡ್ ಮಾಡಿರುವಂಥದ್ದು ಅಂತ. ನೀವು ಒಂದು ಕಡೆ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳ್ತಾ ಇದ್ದೀರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪ್ರಕರಣದಲ್ಲಿ ಇಟ್ಸ್ ನಾಟ್ ಅಬೌಟ್ ಮೂಡ. ED ಏನು ಇವತ್ತು ಬಂದಿದ್ದಾರೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತಾವೇನು ಇವತ್ತು ಉಲ್ಲೇಖ ಮಾಡಿದ್ದಾರೆ, ಇದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ 187 ಕೋಟಿ ಹಗರಣದ ಬಗ್ಗೆ ಇವತ್ತು CBI ಕೂಡ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು, ED ಕೂಡ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಅಲ್ಲ, ED ಹೇಳ್ತಾ ಇರುವಂಥದ್ದು, ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದು, ED ಔಚಿತ್ಯವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ SIT ತನಿಖೆ ಆಗ್ತಾ ಇದೆ, ED ಈಗ ಯಾಕೆ ಕರ್ಕೊಂಬಂದ್ರು ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ನೇರವಾಗಿ ಹೇಳಿದ್ದಾರೆ, ಈಗಾಗಲೇ ತನಿಖೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ 34 ಕೋಟಿಯಷ್ಟು ರಿಕವರಿ ಕೂಡ ಆಗಿದೆ, ಈಗ ED ಬಂದಿರೋದು ಯಾಕೆ ಅನ್ನುವಂಥ ಒಂದು ದೊಡ್ಡ ರಾಜಕೀಯ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಅವರು. ಪ್ರಮೋದ್ ಅವರೇ, 2 ಪ್ರಶ್ನೆಯನ್ನು ಇಟ್ಟಿದ್ದೀರಿ. ಮೊದಲನೇದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಈಗ ಯಾಕೆ ಎಂಟ್ರಿ ಹೊಡೆದಿದ್ದಾರೆ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಇಲ್ಲಿ ಆ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ನಾಡಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡಗಳ ಆ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕಾಂಗ್ರೆಸ್ ಇವತ್ತೇನು ಅಧಿಕಾರದಲ್ಲಿದೆ ಲೂಟಿ ಹೊಡೆದು
187 ಕೋಟಿನ ಪಕ್ಕದ ರಾಜ್ಯಕ್ಕೆ ವರ್ಗಾವಣೆ ಮಾಡಿಕೊಂಡು ಆ ದುಡ್ಡನ್ನು ಡ್ರಾ ಮಾಡಿಕೊಂಡು ಇವತ್ತು ಲೋಕಸಭಾ ಚುನಾವಣೆಗೂ ಕೂಡ ದುರ್ಬಳಕೆ ಆಗಿರ್ತಕ್ಕಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರೆಸ್ ನೋಟ್ ಕೂಡ ಇವತ್ತು ಹೇಳ್ತಾ ಇದೆ. ಅವ್ರು ಕೇಳ್ತಾರೆ ಬಿಜೆಪಿ ನಾಯಕರಲ್ಲ ಸತ್ಯ ಹರಿಶ್ಚಂದ್ರ ನೋಡ್ರಿ, ಅವರೇ ನಾಯಕರು ಯಾರು ಆರೋಪಿತರು ಇರ್ತಾರೆ ಬಿಜೆಪಿ ಅವಧಿಯಲ್ಲಿ ಅಥವಾ ಬಿಜೆಪಿ ವಿರುದ್ಧ ಇರುವಂತಹ ಪಕ್ಷಗಳು ಅವ್ರ ಮೇಲೆ ಆರೋಪ ಇರುತ್ತೆ. ಅವ್ರು ಬಿಜೆಪಿ ಸೇರ್ಕೊಂಡ್ರೆ ಅವ್ರ ವಿರುದ್ಧ ಯಾವುದೇ ತನಿಖೆ ಆಗಲ್ಲ. ಇವತ್ತೇನು ಮುಖ್ಯಮಂತ್ರಿಗಳು ಅಥವಾ ಪ್ರಿಯಾಂಕಾ ಖರ್ಗೆ ಹೇಳಿದ್ರೆ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಅದು ನಾವು ಇವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆ, ಇವತ್ತು 187 ಕೋಟಿ ರೂಪಾಯಿ ಹೊರ ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ, ಲೂಟಿ ಹೊಡೆದಂಥ ಸಂದರ್ಭದಲ್ಲಿ ಆ ಹಣದಿಂದ ಹೆಂಡ ಖರೀದಿ ಮಾಡಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಣ ಉಪಯೋಗಿಸ್ಕೊಂಡಿದ್ದಾರೆ, ದುರ್ಬಳಕೆ ಆಗಿದೆ ಅಂತ ಹೇಳಿದ್ರೆ, ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ CBI ಬಂದರು? 3 ಕೋಟಿಗಿಂತ ಹೆಚ್ಚು ಮೊತ್ತದ ಹಗರಣ ಆಗಿದ್ದರೆ CBI ಅವರು ಎಂಟ್ರಿ ಹೊಡಿಬೋದು, ತನಿಖೆ ಮಾಡ್ಬೋದು. ಸೊ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಹಗರಣ ಬೆಳಕಿಗೆ ಬಂದ ಮೇಲೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು CBIಗೆ ಪತ್ರ ಬರೀತಾರೆ, 187 ಕೋಟಿ ರೂಪಾಯಿ ಹಗರಣ ಆಗಿದೆ ಸ್ವಾಮಿ, ತಾವು ಬಂದು ತನಿಖೆ ನಡೆಸಿ ಅಂತೇಳಿ CBI ಪತ್ರ ಬರೆದಂಥ ನಂತರದಲ್ಲಿ CBI ಎಂಟ್ರಿ ಹೊಡೆದಿದೆ. CBI ಬಂದ ನಂತರದಲ್ಲಿ ಇವತ್ತು 100 ಕೋಟಿ ಹಗರಣ ಇದ್ದಾಗ ಸಹಜವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮಾಡ್ತದೆ. ಇಟ್ಸ್ ಅ ನಾರ್ಮಲ್ ಪ್ರಾಸೆಸ್ ವಿಚ್ ಹಸ್ ಟೇಕನ್ ಪ್ಲೇಸ್. ಇದರಲ್ಲಿ ಯಾರೋ ಒತ್ತಡ ಹಾಕಿ ಹಾಗಾದ್ರೆ ಹಗರಣ ಆಗಿದ್ರು ಹಾಗಾದ್ರೆ ಕಣ್ಮುಚ್ಕೊಂಡು ಕೂರ್ಬೇಕಾಗಾದ್ರೆ ನೀವು ಆರೋಪ ಮಾಡ್ತೀರಿ ಅಂತೇಳಿ ಆಡಳಿತ ಪಕ್ಷದವರು, ತನಿಖೆ ಆಗಲೇಬೇಕು, ಸತ್ಯ ಬಹಿರಂಗ ಆಗಲೇಬೇಕು. ಲೂಟಿ ಹೊಡೆದಿರ್ತಕ್ಕಂಥದ್ದು ಸತ್ಯ ಇದೆ. ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡಿರ್ತಕ್ಕಂಥ ಹಣ ದುರ್ಬಳಕೆ ಆಗಿರೋದು ಸತ್ಯ ಇದೆ. ಏನಿದೆ ಅಲ್ಲಿ ಮುಚ್ಚಿಡ್ತಕ್ಕಂಥ ತನಿಖೆ ಆಗಬೇಕಲ್ವ? ಹಾಗಾದ್ರೆ ಅದೇ ರೀತಿ ಬಿಜೆಪಿ ಅವಧಿಯಲ್ಲೂ ಕೂಡ ಭೂವಿ ನಿಗಮದಲ್ಲಿ ಆಗಿತ್ತು, ಕೃಷಿ ಮಾರುಕಟ್ಟೆ APMCಲ್ಲಿ ಆಗಿತ್ತು, ಅದೇ ರೀತಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಆಗಿತ್ತು. ಅಲ್ಲೂ ಕೂಡ ಖಾಸಗಿ ಹಣವನ್ನು ಬೇರೆ ಅಕೌಂಟ್ಗಳಿಗೆ ಅಂದರೆ ಸರ್ಕಾರದ ಹಣವನ್ನು ಖಾಸಗಿ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಲಾಗಿತ್ತು. ಆವಾಗ ಯಾಕೆ ಯಾರೂ ಬಂದಿಲ್ಲ ಅಂತ? ಸ್ವಾಮಿ, ತಾವು ಮುಖ್ಯಮಂತ್ರಿಗಳಾಗಿ 15 ತಿಂಗಳು ಆಯ್ತಲ್ಲ, ನಿಮ್ಮ ಸರ್ಕಾರ ಬಂದ ಮೇಲೆ ತನಿಖೆ ಮಾಡಿಸಿ. ಈಗಲೂ ಕಾಲ ಮಿಂಚಲ್ಲಿ ತನಿಖೆ ಮಾಡಿಸಿ. ಈಗ 21 ಹಗರಣವನ್ನು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ, ಶುರು ಮಾಡಿದ್ದಾರೆ. ಪ್ರಾಸೆಸ್ ಮಾಡಲಿ, ವೆಲ್ಕಮ್ ಇಟ್. ವಿ ಆರ್ ನಾಟ್ ರನ್ನಿಂಗ್ ಅವೇ ಫ್ರಮ್ ದಟ್. ತನಿಖೆ ಮಾಡೋಕ್ಕೆ ಶುರು ಮಾಡಿ ಅದನ್ನು ಆ ಪ್ರಾಸೆಸ್ ಆಗಲೇ ಶುರು ಮಾಡಿದ್ದಾರೆ, ಮಾಡಲಿ, ನಾವು ತಡಿತಾ ಇಲ್ಲ. ಆದರೆ ನಮ್ಮ ಅವಧಿಯಲ್ಲೂ ತಪ್ಪಾಗಿದೆ ಅಂತೇಳಿ ನಿಮ್ಮ ಹುಳುಕನ್ನು ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದೀರಿ. ಇದು ರಾಜ್ಯದ ಜನ ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಏನಾಗುತ್ತೆ, ನಾವು ದ್ವೇಷ ರಾಜಕಾರಣ ಮಾಡಲ್ಲ ಅನ್ನುವಂಥ ಹೆಸರನ್ನ ಇಟ್ಕೊಂಡು ಅಥವಾ ಆ ಒಂದು ಹೆಸರಿನಲ್ಲಿ ಹಿಂದಿನ ಸರ್ಕಾರಗಳ ತನಿಖೆ ಯಾವುದೂ ಆಗಲ್ಲ. ಈಗ ಒಬ್ಬ ಕಾನ್ಸ್ಟೇಬಲ್ ಏನಾದ್ರು ತಪ್ಪು ಮಾಡಿದ್ರೆ ಅವನ್ನ ಅಕೌಂಟಬಲ್ ಮಾಡ್ತೀವಿ, ಅವನಿಗೆ ಶಿಕ್ಷೆ ಕೊಡ್ತೀವಿ, ಪನಿಷ್ ಮಾಡ್ತೀವಿ. ಹಿಂದೆ ಸರ್ಕಾರ ಮಾಡಿದಂಥ ತಪ್ಪುಗಳಿಗೆ ಯಾರು ಹಾಗಾದ್ರೆ ಜವಾಬ್ದಾರರು? ಈಗ ಅಫ್ಕೋರ್ಸ್ ತನಿಖೆ ಆಗತ್ತೆ ಒಂದು ಕಡೆಗೆ. ಇಲ್ಲಿ ಯಾವ ರೀತಿ ನೀವು ಮೊರಲ್ ಆಗಿ ಪ್ರಶ್ನೆ ಕೇಳ್ತೀರಾ ಈಗಿನ ಆಡಳಿತವನ್ನ ಅಥವಾ ಈಗಿನ ಸರ್ಕಾರವನ್ನ, ಮುಖ್ಯಮಂತ್ರಿನ? ನಿಮ್ಮ ಅವಧಿಯಲ್ಲೂ ಕೂಡ ಇಷ್ಟೊಂದು ಹಗರಣ ಆಗಿದೆ, ಆದರೆ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಮೊದಲು ಈ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಏನಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ದೇ ಆರ್ ಬೌಂಡ್ ಟು ಆನ್ಸರ್ ದಿಸ್. ಇದರಲ್ಲಿ ಸೂಕ್ತವಾಗಿರ್ತಕ್ಕಂಥ ತನಿಖೆನೂ ಕೂಡ ಆಗಬೇಕು, ಅವರು ಉತ್ತರ ಕೊಡಲೇಬೇಕಾಗ್ತದೆ. ಬಟ್ ಅದಕ್ಕೆ ಉತ್ತರ ಕೊಡಲಿ. ನಮ್ಮ ಅವಧಿಯಲ್ಲಿ BJP JDS ಸರ್ಕಾರ ಇದ್ದಂಥ ಅವಧಿಯಲ್ಲಿ ಏನು ಹಗರಣಗಳಾಗಿದೆ ಅಂತ ಅವ್ರಿಗೆ ಅನಿಸಿದರೆ ಅದ್ರ ಬಗ್ಗೆ ತನಿಖೆ ಮಾಡಲಿ. ಆದರೆ ನಮ್ಮ ಅವಧಿಯಲ್ಲೂ ಆಗಿದೆ ಅಂತೇಳಿ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಒಪ್ಪೋಕ್ಕೆ ಸಾಧ್ಯ ಇಲ್ಲ. ರೈಟ್. ಇದ್ರ ಜೊತೆಗೆ ಸರ್, ಈಗ ಮೂಡಾಗೆ ಹೋಗ್ತಾ ಇದ್ದೀರಿ, ಮೂಡಾ ವಿಚಾರನ ಮಾತಾಡ್ತೀನಿ. ಪಾದಯಾತ್ರೆಯನ್ನು ಮಾಡ್ತಾ ಇದ್ರಿ. ನಿಮ್ಗೆ ಹಿಂದೆ ಬಳ್ಳಾರಿ ಪಾದಯಾತ್ರೆ ನಿಮ್ಗೆ ನೆನಪಿರ್ಬೋದು, ಯಾವ ರೀತಿ ಒಂದು ಸರ್ಕಾರದಲ್ಲಿ ಅಥವಾ ರಾಜಕೀಯವಾಗಿ ಒಂದು ಐತಿಹಾಸಿಕ ಒಂದು ಪಲ್ಲಟವನ್ನು ಮಾಡ್ತು. ಈಗ ನೀವು ಮಾಡ್ತಾ ಇರುವಂಥ ಪಾದಯಾತ್ರೆ, ಮೈಸೂರಿನ ಪಾದಯಾತ್ರೆ, ಬಳ್ಳಾರಿ ಪಾದಯಾತ್ರೆ ಸೇಡ ಹೇಗೆ? ಸೇಡ್ ತೀರಿಸ್ಕೊಳ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ನಾವು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ. ಇದು ಪಾದಯಾತ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಚಳುವಳಿ. ಏನಿವತ್ತು ಬಡವರಿಗೆ ಅನ್ಯಾಯ ಆಗ್ತಾಯಿದೆ. ಮೂಡಾದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಬಡವರು ಇವತ್ತು ನಿವೇಶನ ಬೇಕು ಅಂತೇಳಿ ಅರ್ಜಿಯನ್ನು ಹಾಕಿದ್ದಾರೆ ಮೂಡಾದಲ್ಲಿ. ಇವತ್ತಿಗೂ ಕೂಡ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಆಗಿಲ್ಲ. ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾರ್ಯಾರಿಗೆ ಇವತ್ತು ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ನೀಡಿದ್ದಾರೆ ಅದನ್ನು ವಾಪಸ್ ತೆಗೆದುಕೊಂಡು ಯಾರು ಅರ್ಹರಿದ್ದಾರೆ ಅವರಿಗೆ ಕೊಡಿಸ್ಬೇಕು. ಈ ಪಾದಯಾತ್ರೆ ಬಗ್ಗೆ ನಿಮ್ಮಲ್ಲೇ ಅನೇಕರು ಅಪಸ್ಪರ್ಧ ಮಾತನ್ನು ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಇದ್ದಾರೆ. BJP ಡಿವೈಡೆಡ್ ಹೌಸ್ ಆಗಿದೆ ಈ ವಿಚಾರದಲ್ಲಿ ಎನ್ನುವಂಥದ್ದು ಆರೋಪ. ಯಾಕೆಂದರೆ ನಿಮ್ಮವ್ರದ್ದೇ ಇದೆ, JDS ನೋಡ್ದು ಇದೆ, BJP ಅವ್ರದ್ದು ಇದೆ. ಹೀಗಾಗಿ ಪಾದಯಾತ್ರೆ ಯಾವ ಪುರುಷಾರ್ಥಕ್ಕಾಗಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ನಾವು ರಾಜಕೀಯವಾಗಿ ಪಾದಯಾತ್ರೆ ಮಾಡ್ತಾ ಇಲ್ಲ, ಆದರೆ ನ್ಯಾಯ ಕೊಡಬೇಕು ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಇದೊಂದು ಚಳುವಳಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿನ್ನೆ ದಿನ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ದಿನ BJP JDS ಪಕ್ಷದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಎಲ್ಲರೂ ಕೂಡ ಭಾಳ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಇದು, ಮಾಡಲೇಬೇಕಾಗಿದೆ. ಇವತ್ತು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಬೇರೆ, ಆದರೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ಪಾದಯಾತ್ರೆ ಚಳುವಳಿ ಮಾಡ್ತಕ್ಕಂಥದ್ದು ಬೇರೆ. ಹಿಂದೆ ಯಡಿಯೂರಪ್ಪನವರು
ಸನ್ಮಾನ್ಯ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನೊಬ್ಬ ರೈತ ನಾಯಕರು ಅನೇಕ ಬಾರಿ ಅನೇಕ ಹೋರಾಟಗಳನ್ನು ತೆಗೆದುಕೊಂಡಿದ್ದಾರೆ. ರೈತರ ಪರವಾಗಿ ಹೋರಾಟಗಳನ್ನು ಮಾಡಿದ್ದಾರೆ, ಪಾದಯಾತ್ರೆ ಮಾಡಿದ್ದಾರೆ. ಇವತ್ತು ಏನು ಬಗರ್ಹುಕುಂ ವಿಚಾರದಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ. ಕಾರಣ ಏನು? ಅಧಿಕಾರಕ್ಕೆ ಬರಬೇಕು ಅಂತನಾ, ನ್ಯಾಯ ಕೊಡಿಸ್ಬೇಕು ಆ ರೈತರಿಗೆ ಬಡವರಿಗೆ ಅಂತ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ನ್ಯಾಯ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸ್ವರೂಪ ಹೇಗಿರುತ್ತೆ? ಈ ಪ್ರತಿಭಟನೆ ಒಂದು, ಚಳುವಳಿ ಒಂದು, ಈ ಪಾದಯಾತ್ರೆಯಲ್ಲಿ ಯಾವ ಸ್ವರೂಪ ಇರುತ್ತೆ? ಹಿಂದೆ ಬಳ್ಳಾರಿ ಪಾದಯಾತ್ರೆ ಸಂದರ್ಭದಲ್ಲಿ ಒಂದು ಇಶ್ಯೂ ಇತ್ತು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಉದಾಹರಣೆಗೆ ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂಥದ್ದು ಒಂದು ಇಶ್ಯೂ ಇತ್ತು, ಲೋಕಾಯುಕ್ತ ರಿಪೋರ್ಟ್ ಕೊಟ್ಟಿದ್ರು. ಈಗ BJP ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾರೆ. ಹೀಗಾಗಿ ಯಾವ ಸ್ವರೂಪದಲ್ಲಿ ಮಾಡ್ತೀರಿ? ನನಗೆ ಯಾಕೆ ಪಾಪ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಇಷ್ಟೊಂದು ಆತಂಕದಲ್ಲಿದ್ದ ನನಗಂತೂ ಅರ್ಥ ಆಗ್ತಾಯಿಲ್ಲ. ನಾನು ಆಗಲೇ ಹೇಳಿದಾಗೆ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನೀವೇನು ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದ್ರೋಹ ಮಾಡಿದ್ದೀರಿ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಪ್ರತಿ ಹಂತದಲ್ಲೂ ಕೂಡ SCP TSP ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತೀರಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮ 187 ಕೋಟಿ ಲೂಟಿ ಮಾಡಿ ಅದನ್ನು ಲೋಕಸಭಾ ಚುನಾವಣೆಯಲ್ಲಿ ಬಳಸ್ಕೊಂಡಿದ್ದೀರಿ. ಮೂಢ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನವನ್ನು ತಮ್ಮ ಕುಟುಂಬಕ್ಕೆ ಬೇಕಾದಂಥವ್ರಿಗೆ ಕೊಟ್ಟಿದ್ದೀರಿ. ಎಲ್ಲ 3 ಪ್ರಕರಣದಲ್ಲೂ ಅನ್ಯಾಯ ಆಗಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದವ್ರಿಗೆ, ಬಡವರಿಗೆ, ಹಿಂದುಳಿದ ವರ್ಗದವ್ರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾವು ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸ್ತಕ್ಕಂಥ ಹೋರಾಟ ಏನು ಮಾಡಬೇಕಾಗಿದೆ, ನಮ್ಮ ಕರ್ತವ್ಯ ಇದೆ. ರಾಜ್ಯದ ಜನರ ಪರವಾಗಿ, ಮೈಸೂರಿನಲ್ಲಿರ್ತಕ್ಕಂಥ ಬಡವರು ಪರವಾಗಿ ನಾವು ಧ್ವನಿ ಎತ್ತಕ್ಕಂಥದ್ದು ಅನಿವಾರ್ಯ ಇದೆ. ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. BJP ಬಳಿ ಯಾವುದೇ ದಾಖಲೆಗಳಿಲ್ಲ, ಕೇವಲ ಆರೋಪಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಸದನದಲ್ಲೂ ಕೂಡ ನಿಯಮ ಮೀರಿ ಮಾತನಾಡಿದ್ರೆ ಅದಕ್ಕೋಸ್ಕರ ಅನುಮತಿ ಕೊಟ್ಟಿಲ್ಲ ಅಂತ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಇವತ್ತು ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ಇಷ್ಟೊಂದು ಜನರು ಭರವಸೆ ಹಿಡ್ಕೊಂಡಿದ್ರು. ಈ ನಾಡಿನ ದಲಿತರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನ, ಹಿಂದುಳಿದವರು ವಿಶ್ವಾಸ ಇಟ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಎಡಬಿಟ್ನಲ್ಲ ಅಂತಕ್ಕಂಥ ಒಂದು ಪಾಪ ಪ್ರಜ್ಞೆ ಮುಖ್ಯಮಂತ್ರಿಗಳು ಕಾಡ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ನಿಮ್ಮ ಬಳಿ ಎಲ್ಲ ದಾಖಲೆ ಇದೆಯಾ? ಅವ್ರ ಆರೋಪಕ್ಕೆ ನೀವು ತಿರುಗೇಟು ಕೊಡೋದು ಅಂದ್ರೆ ಎಷ್ಟಿದೆ ಎಷ್ಟಿಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಇವತ್ತು ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಅವರ ಕುಟುಂಬದ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ಸದನದ ಒಳಗಡೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕೊಡದೇನೆ ಪಲಾಯನವಾದ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು ನಿಮ್ಮಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ನಿನ್ನೆ ನಾವು ಹೇಳಿದ್ದೇವೆ. ದಾಖಲೆ ಎಷ್ಟಿದೆ ಎಷ್ಟಿಲ್ಲ ತನಿಖೆ ಆಗಲಿ ಇಟ್ಸ್ ದ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಅವರ್ ಡಿಮ್ಯಾಂಡ್ ಈಸ್ ಚೀಫ್ ಮಿನಿಸ್ಟರ್, ನೀವು ನಿಜವಾಗ್ಲೂ ಕೂಡ ನಿರಪರಾಧಿ ಅಂತ ಆಗಿದ್ದರೆ, ನೀವು ಪ್ರಾಮಾಣಿಕರೇ ಅಂತ ಅನಿಸಿದ್ರೆ ತಮಗೆ ಈ ತನಿಖೆನ ಕಣ್ಮುಚ್ಕೊಂಡು ಕೊಡಿ. CBI ಇನ್ವೆಸ್ಟಿಗೇಷನ್ ಹೇಳ್ತಾ ಇರುವಂತ ತನಿಖೆ ಮಾಡೋದಕ್ಕೂ ಪ್ರೈಮ್ ಆಫೀಸ್ ಇಲ್ದಿರುವಂತ ಕೇಸ್ ಇದು ಅಂತ ಅವ್ರು ಹೇಳ್ತಾ ಇರುವಂತದ್ದು. ನೋಡಿ, ಇಷ್ಟು ಜನ ಸಾಮಾಜಿಕ RTI ಆ್ಯಕ್ಟಿವಿಸ್ಟ್ಗಳೇನಿದೆ, ಕಾರ್ಯಕರ್ತರು, ಈಗಾಗಲೇ ರಾಜ್ಯಪಾಲರ ಮುಂದೆ ದೂರು ಇದೆ, ಬೇರೆ ಬೇರೆ ಕಡೆ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡ್ರೆ ಮುಖ್ಯಮಂತ್ರಿಗಳು ಗೊತ್ತಾಗ್ತದೆ ಏನು ಸತ್ಯ ಇದೆ ಏನು ಸತ್ಯ ಇಲ್ಲ ಅಂತಕ್ಕಂಥದ್ದು. ತಪ್ಪಾದಂಥ ಸಂದರ್ಭದಲ್ಲಿ ಇವರಿಗೆ ಕಿವಿಣ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ದಲಿತರಿಗೆ, ಬಡವರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಈ ಸರ್ಕಾರವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನಮ್ಮ ಮೇಲಿದೆ. ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಬಂದಿರೋದಕ್ಕೆ ಅದು ಒಂದು ಕಾರಣ. ಕಾಂಗ್ರೆಸ್ ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿದೆ ಅಂದರೆ ಅವ್ರು ಕೊಟ್ಟಿರುವಂಥ ಗ್ಯಾರಂಟಿ ಆಶ್ವಾಸನೆ. ಈಗ ನೀವು ಮಾಡ್ತಾ ಇರುವಂಥ ಆರೋಪ ಅಂದರೆ ದಲಿತರ ದುಡ್ಡನ್ನು ಗ್ಯಾರಂಟಿಗಳಿಗೆ ಬಳಸ್ಕೋತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಅಂದರೆ ಕಾಂಗ್ರೆಸ್ನ ನಾಯಕರು, ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ ಈ ಗ್ಯಾರಂಟಿ ಯೋಜನೆಗಳನ್ನ ಎಲ್ರಿಗೂ ಕೂಡ ಕೊಡ್ತಿದ್ದೀವಿ, ಅದರಲ್ಲಿ ದಲಿತ ಸಮಾಜಕ್ಕೂ ಕೂಡ ಇದೆ, ಹೀಗಾಗಿ ಅವ್ರ ಹಣವನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ, ಇದರಲ್ಲಿ ಆರೋಪ ಏನಿದೆ, ತಪ್ಪೇನಿದೆ ಅಂತಿದ್ದಾರೆ. ನೋಡಿ, SCP TSP ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ, ಸರ್ವತೋನ್ಮುಖ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಎಲ್ಲ ಕಾರ್ಯಕ್ರಮಗಳಿಗೂ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅವಕಾಶ ಇಲ್ಲ. ಅದು ಆ ತಪ್ಪನ್ನು ಎಸಗಿದ್ದಾರೆ. ಇದು ಸ್ವತಃ ನಾನು ಹೇಳ್ತಾ ಇಲ್ಲ, ಮಹದೇವಪ್ಪ ಸಚಿವರು ಕೂಡ ಒಪ್ಕೊಂಡಿದ್ದಾರೆ. ಕೌನ್ಸಿಲಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೌದು ನಮ್ಮಿಂದ ತಪ್ಪಾಗಿದೆ ಅನ್ನೋ ವಿಚಾರಗಳನ್ನು ಶಾಸಕರ ಹತ್ರ ಹೇಳ್ಕೊಂಡಿದ್ದಾರೆ. ಇದು ಮೊದಲನೇದು. ಎರಡನೇದು, ಇವತ್ತು SCP TSP ಇವತ್ತು ನೀವೊಬ್ಬರು ಅಹಿಂದ ಅಂದ್ಕೊಂಡು ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು, ನಿಮ್ಮ ಲೀಡರ್ಶಿಪ್ ಇದ್ದಾಗ, ನೀವೇ ಮುಖ್ಯಮಂತ್ರಿಗಳಿದ್ದಾಗ ಯಾಕೆ ಅವಕಾಶ ಕೊಟ್ಟಿದ್ದೀರಿ? ಮತ್ತು ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಾಗುತ್ತೆ ಬರೋದ್ರಿಂದಲೇ. ಈಗಾಗಲೇ KSRTCಗೆ 3,500 ಕೋಟಿ ಸಾಲ ಇಟ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ. ಅದೇ ರೀತಿ ಪವರ್ ಕಂಪ್ನೀಸ್ಗಳಿಗೆ ಇವತ್ತು 2,500-3 ಸಾವಿರ ಕೋಟಿ ಕೊಡಬೇಕಾಗಿದೆ. KSRTC ಒಂದು ತಿಂಗಳಲ್ಲಿ ಇವರು ಹಣ ಕೊಡಲಿಲ್ಲ ಅಂತ ಹೇಳಿದ್ರೆ KSRTCನೂ ಕೂಡ ಬಾಗಿಲು ಮುಚ್ಚತಕ್ಕಂಥ ಪರಿಸ್ಥಿತಿ ಈ ರಾಜ್ಯ ಸರ್ಕಾರದ ತೀರ್ಮಾನದಿಂದ ಒದಗಿ ಬಂದಿರತಕ್ಕಂಥದ್ದು. ಅದು ಒಂದು ಕಡೆ ಇರಲಿ. ಆದರೆ ನಮ್ಮ ಆರೋಪ ಇವತ್ತು ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದ ಮೇಲೆ
ನೀವು ಇವತ್ತು SCPT-SP 24,500 ಕೋಟಿಯನ್ನು ಆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಡೈವರ್ಟ್ ಮಾಡಿ ನೀವು ತಪ್ಪಿಸ್ಕಿದ್ದೀರಿ, ಅದ್ರಲ್ಲಿ ನೀವು ಲೂಟಿ ಹೊಡೆದಿರಿ ಅಂತ ಹೇಳ್ತಲ್ಲ. ಯಾಕೆಂದರೆ ನಾವಿವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮಾತ್ರ ಇವತ್ತು ಹಗರಣ ಆಗಿರ್ತಕ್ಕಂಥದ್ದು ಬಯಲಾಗಿದೆ. ಅದೇ ರೀತಿ ಬೇರೆ ಬೇರೆ ನಿಗಮದಲ್ಲೂ ಕೂಡ ಆಗಿದೆ, ಅದು ಬೇರೆ ಪ್ರಶ್ನೆ, ಅದನ್ನು ನಾನು ಮತ್ತೆ ಉಲ್ಲೇಖ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಈ ಸಮುದಾಯಗಳಿಗೆ, ಈ ನಾಡಿನಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು, ಈ ನಾಡಿನಲ್ಲಿರ್ತಕ್ಕಂಥ ಶೋಷಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳ ಅಭ್ಯುದಯಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನು ನೀವು ಬೇರೆ ಕಡೆ ಉಪಯೋಗಿಸ್ಕೊಳ್ತೀರಿ ಅಂತ ಹೇಳಿದ್ರೆ ಇದು ಸರಿನಾ? ಹಾಗಾದ್ರೆ ಮುಖ್ಯಮಂತ್ರಿಗಳಾಗಾದರೆ ಇದನ್ನೆಲ್ಲ ನೋಡ್ಕೊಂಡು ನಾವು ಕಣ್ಮುಚ್ಕೊಂಡು ಕುತ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾರೆ ನೀವು ಅಧಿಕಾರದಲ್ಲಿ ಇದ್ಕೊಂಡು? ಅಸಾಧ್ಯ ಅದು. ಫೈನಲಿ ಸರ್, ಈ ಮೂಢ ಪ್ರಕರಣ ಇರ್ಬೋದು, ವಾಲ್ಮೀಕಿ ಪ್ರಕರಣ ಇರ್ಬೋದು, ನೀವು ಯಾವ ರೀತಿ ನೈತಿಕವಾಗಿ ಇದನ್ನು ಪ್ರಶ್ನೆ ಮಾಡ್ತಿದ್ದೀರಾ ಅದನ್ನು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಇದನ್ನು ಜನರ ಮುಂದೆ ಪ್ರೂವ್ ಮಾಡುವ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇದೆ. ಹೀಗಾಗಿ ವಿಲ್ ಇಟ್ ಗೋ ಟು ದ ಲಾಜಿಕಲ್ ಎಂಡ್? ಅವನ ತಾರ್ಕಿಕ ಅಂತ್ಯಕ್ಕೆ ಆ್ಯಸ್ ಎ ವಿಪಕ್ಷವಾಗಿ, ವಿಪಕ್ಷದ ನಾಯಕರಾಗಿ, ಅಧ್ಯಕ್ಷರಾಗಿ ತೊಗೊಂಡು ಹೋಗ್ತೀರಾ? ಸದನದ ಹೊರಗಡೆ ಕಳೆದ 2 ತಿಂಗಳಿಂದ 3 ತಿಂಗಳು ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದೆ ಭಾರತೀಯ ಜನತಾ ಪಾರ್ಟಿ. ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಮೂಡಾದಲ್ಲಿರ್ಬೋದು, ಸದನದ ಒಳಗಡೆನೂ ಸಹ ನಾವು ಇದನ್ನು ನಿಲುವಳಿ ಸೂಚನೆ ಮೂಲಕ ಮಂಡಿಸಿದ್ದೇವೆ. ಕೆಲವು ಚರ್ಚೆನೂ ಕೂಡ ನಾವು ಮಾಡಿದ್ದೇವೆ. ಈಗ ಸದನ ಮುಗಿದಿದೆ, ರಾಜ್ಯದ ಜನರ ಮುಂದೆ ಹೋಗ್ತಾ ಇದ್ದೇವೆ. ಈ ಸರ್ಕಾರ ಮಾಡಿರ್ತಕ್ಕಂಥ 420 ಕೆಲಸವನ್ನು ರಾಜ್ಯದ ಜನರ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅಂತಿಮವಾಗಿ ಬೇರೆ ಬೇರೆ ಕಂಪ್ಲೇಂಟ್ಗಳು ಕೂಡ ರಿಜಿಸ್ಟರ್ ಫೈಲ್ ಆಗಿದ್ದಾವೆ. ನೋಡೋಣ, ಪೊಲಿಟಿಕಲಿ ಎಂಡ್ ಆಗುತ್ತೆ, ಪೊಲಿಟಿಕಲಿ ಎಂಡ್ ಅಲ್ಲ, ಲಾಜಿಕಲ್ ಎಂಡ್ ಹೋಗ್ತದೆ. ನಿಮ್ಗೆ ಏನೇ ಅನುಮಾನ ಬೇಡ ಪ್ರಮೋದ್ ಅವರೇ. ದ ಇಶ್ಯೂ ವಿಚ್ ಭಾರತೀಯ ಜನತಾ ಪಾರ್ಟಿ ಹ್ಯಾವ್ ರೈಸ್ಡ್, ರಾಜ್ಯದ ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥ, ರಾಜ್ಯದ ಜನರಿಗೆ, ಬಡವರಿಗೆ, ದಲಿತರಿಗೆ ಏನು ಅನ್ಯಾಯ ಆಗಿದೆ ಆ ವಿಚಾರವನ್ನು ನಾವು ಗಂಭೀರವಾಗಿ ಎತ್ಕೊಂಡಿದ್ದೇವೆ. ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಇದಿಷ್ಟು BJP ರಾಜ್ಯಾಧ್ಯಕ್ಷರಾದಂಥ ವಿಜಯಂತ್ ಅವರು ಹೇಳ್ತಾ ಇರುವಂಥ ಮಾತು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.